ಇವತ್ತು ಹೆಂಗ್ ಗೊತ್ತಾ, ಇವತ್ತು ವಿಡಿಯೋ ಮಾಡೋದ್ರಿಂದ ಎಲ್ಲ ಅದ್ರೋಗಿ ಬಿಡ್ಬೇಕು. ಆ ಥರ ವಿಡಿಯೋ ಮಾಡ್ಕೊಂಡ್ಬಿಡೋಣ. ಕಾರ್ ಹತ್ತಿದ್ವಿ, ಕೀ ಹಾಕಿದೀವಿ, ನೋಟ್ಲು ಮಾಡೋಣ, ಆದ್ಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸೋಣ. ಫಸ್ಟ್ ವಿಡಿಯೋ ರೋಡ್ ಗಾಡಿನೇ ಶೇಕ್ ಆಗ್ತದೆ. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಯಾಕಂದ್ರೆ ಅಂತ ಸರ್ಕಾರ ಆರಿಸ್ತೀವಲ್ಲ, ಅದಕ್ಕೆ ಗಾಡಿ ಎಲ್ಲ ಶೇಕ್ ಆಗ್ತಾ ಇರುತ್ತೆ. ಇವಾಗಿನ ಸರ್ಕಾರಗಳು ಹೆಂಗೆ ಅಂದ್ರೆ, ಓಟ್ ಹಾಕಕ್ ನಾವು ಬೇಕು, ಅವ್ರು ಬದುಕೋಕೆ ನಮ್ ಟ್ಯಾಕ್ಸ್ ಹಣ ಬೇಕು. ಆದ್ರೆ ನಮಗೆ ರೋಡ್ ಇಲ್ಲ, ನೀರಿಲ್ಲ, ಟಾರ್ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾವೇ, ಜನಗಳೇ. ಅದಕ್ಕೆ ಹೇಳೋದು, ಓಟ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂತ. ಯಾರೋ ಒಬ್ಬ ಸ್ಟೇಟಸ್ ಹಾಕ್ತಿದಂಗೆ ಅವನ ಹತ್ರ ದುಡ್ಡೈತೆ ಹಂಗೈತೆ ಅಂತ ಓಟ್ ಹಾಕಿದ್ರೆ ಹಿಂಗೆ ಆಗೋದು. ನಮ್ಮ ತಾಲೂಕಿಗೆ ನಮ್ಮನ್ನ ರಕ್ಷಣೆ ಮಾಡೋ MLA ಹೇಗೆ ಇರ್ಬೇಕು ಅಂತ ಅಂದ್ರೆ, ನಮ್ಮನ್ನ ಜೋಪಾನ ಮಾಡ್ಬೇಕು. ತಾಲೂಕಿನಲ್ಲಿ ಯಾವ್ದೇ ಜನಗಳಿಗೆ ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ಲಿ ಬರೋನಾಗ್ಬೇಕು. ಈಗಿನ ಸರ್ಕಾರ ಹೆಂಗೆ ಅಂದ್ರೆ, ತೊಂದರೆ ಆದ್ರೆ ಯಾರು ಬರಲ್ಲ. ಅದೇ ನಿಧಿನ ಏನಾನ ಸಿಗ್ಲಿ ಬೇಗ ಬಂದ್ಬಿಡ್ತಾರೆ. ಅದಕ್ಕೆ ಪ್ರಾಫಿಟ್ ಬರುತ್ತಲ್ಲ, ಅದಕ್ಕೆ ಹೇಳೋದು. ನಮ್ ಜನ ಯಾವತ್ತೂ ದುಡ್ಡಿಗೆ ಮರ್ಯಾದೆ ಕೊಡೋದ ಬಿಟ್ರೆ MLA MP ಹೇಳ್ದಂಗೆ ಕೇಳ್ತಾರೆ. ಇಲ್ಲ ಅಂದ್ರೆ ಈ ತರ MLA ಬರ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದು ಕಾರೇ, ಫಾರ್ಚುನರು ಕಾರೇ, ಅದಕ್ಕಿನ್ನ ದೊಡ್ಡದು ಕಾರೇ. ಆದ್ರೆ ಇದಕ್ಕೆ ರೇಟ್ ಕಡಿಮೆ, ಅವಕ್ಕೆಲ್ಲ ಜಾಸ್ತಿ. ಅವರು ಜಾಸ್ತಿ ರೇಟ್ನಾಗ ಓಡಾಡ್ತಾರೆ, ನಾವು ಚಿಕ್ಕ ರೇಟ್ನಾಗ ಓಡಾಡ್ತೀವಿ. ಆದ್ರೂ ಅವರು ಸೀಟ್ ಮೇಲೆ ಕುತ್ಕೊಂತಾರೆ, ನಾವು ಸೀಟ್ ಮೇಲೆ ಕುತ್ಕೊಂತೀವಿ. ಅವರು ಸ್ಟೇರಿಂಗ್ ಎಳಿತಾರೆ, ನಾವು ಸ್ಟೇರಿಂಗ್ ಎಳಿತೀವಿ. ಏನಂದ್ರೆ ಒಂದ್ ಸ್ವಲ್ಪ ಫ್ಯೂಚರ್ಸ್ ಇರುತ್ತೆ ಅಷ್ಟೇ. ಅವರಿಗೆ ಅವ್ರದೇ ಆದ ಗಾಡಿಗಳು ಇರುತ್ತೆ, ಎಲ್ಲ ಇರುತ್ತೆ. ಅದು ರೇಟ್ ಚಿಕ್ಕ ಇರ್ಬೋದು, ಹಳೇದಾಗಿರ್ಬೋದು. ಹಳೇದಂತ ಮೂಲಿಗೆ ಎಸಿಬಾರ್ದು, ಹೊಸದಂತ ದುರಂಕಾರ ಪಡಬಾರ್ದು. ಆ ತರ ಇದ್ರೆ ಮಾತ್ರ ಸೊಸೈಟಿ ನಮ್ಮನ್ನ ಗುರುತಿಸುತ್ತೆ. ಇವಾಗಿನ ಜನಗಳು ಹೆಂಗಂದ್ರೆ, ದುಡ್ಡಿದ್ರೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ಅದೇ ದುಡ್ಡಿಲ್ಲ ಅಂದ್ರೆ ಅವನ ಹತ್ರನೂ ಹೋಗಲ್ಲ. ಒಂದ್ ಮಾತು ಹೇಳೋದೇನಂದ್ರೆ, ನಮ್ಮ ಹತ್ರ ದುಡ್ಡಿದೆ, ಅಷ್ಟು ಜನ ನಮ್ದಾರೆ ಅಂತ ಹೇಳಿ ದುರಂಕಾರ ಪಡಕ್ ಹೋಗಬೇಡಿ. ಈ ಕೌರವರು ಪಾಂಡವರು ಅಂತ ನೋಡಿದ್ರೆ, ಕೌರವರು ಜಾಸ್ತಿ ಜನನೇ, ಅವ್ರ ಅಣ್ಣ ತಮ್ಮಂದ್ರೆ 101 ಜನ. ಆದ್ರೆ ಪಾಂಡವರು 5 ಜನ ಅಷ್ಟೇ. ಅವ್ರ 5 ಜನ ಇತ್ತು, ಅವ್ರಿಗೆ ರಾಜ್ಯ ಇಲ್ಲ, ಭೂಮಿ ಇಲ್ಲ, ಏನೂ ಇರ್ಲಿಲ್ಲ. ಆದ್ರೂ ಶ್ರೀಕೃಷ್ಣ ಅವ್ರ ಜೊತೆ ನಿಂತ್ಕೊಂತಾನೆ, ಯಾಕಂದ್ರೆ ಧರ್ಮವಾಗಿದ್ದಾರೆ ಅಂತ. ಇದೇ ಬಲ ಇದ್ರು ಕೂಡ ಧರ್ಮನೇ ಗೆಲ್ಲುತ್ತೆ, ಅಂದ್ರೆ ಪಾಂಡವರು ಗೆಲ್ತಾರೆ. ಶ್ರೀಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ಜಾಸ್ತಿ ಜನಗಳಿದ್ದಾರೆ, ಎಲ್ಲ ಇದ್ದಾರೆ, ನಮ್ ಕೈಲಿ ಆಗುತ್ತಾ ಈ ಯುದ್ಧ ಗೆಲ್ಲಕ್ಕೆ ಅಂತ ಕೇಳ್ತಾನೆ. ಶ್ರೀಕೃಷ್ಣ ಏನ್ ಹೇಳ್ತಾನಂದ್ರೆ, ನಾವ್ ಎದುರಾಳಿಗೆ ಎಷ್ಟು ಜನ ಇದ್ದಾರೆ ಅಂತ ನಾವು ಲೆಕ್ಕ ಹಾಕ್ಬಾರ್ದು. ಕಾಲಿಟ್ಟಿದ್ವಿ ಅಂದ್ರೆ ಸೋಲು ಗೆಲುವು ಇದ್ದಿದ್ದೆ. ಆದ್ರೆ ಧರ್ಮವಾಗಿದ್ರೆ ಧರ್ಮ ಯಾವತ್ತೂ ಸೋಲಲ್ಲ ಅಂತ ಹೇಳ್ತಾನೆ. ಪಾಂಡವರಿಗೆ ರಾಜ್ಯನೂ ಇರಲ್ಲ, ಏನೂ ಇರಲ್ಲ. ಅವ್ರು ವನವಾಸ ಮುಗಿಸಿ ರಾಜ್ಯ ಕೇಳಕ್ ಹೋದ್ರೆ ಕೊಡೋದಿಲ್ಲ ದುರ್ಯೋಧನ. ಹೀಗೆ ದುರ್ಯೋಧನ ಗರ್ಭ ಹೆಂಗೆ ಭಂಗ ಆಗುತ್ತೆ ಅಂದ್ರೆ, ಅವ್ನಿಗಿರೋ ರಾಜ್ಯ ಎಲ್ಲ ಪಾಂಡವರಿಗೆ ಬಂದ್ಬಿಡುತ್ತೆ. ಆ ತರ ಆಗುತ್ತೆ. ಮಾತ್ರ ಇದ್ದಾಗ ದುರಂಕಾರ ಪಡಬಾರ್ದು. ದಾನ ಮಾಡಿದ್ರೆ ಯಾರಿಗೂ ಹೇಳಿ ದಾನ ಮಾಡಬಾರ್ದು, ಕೊಟ್ಟಿದೀವಿ ಅಂತ ಹೇಳಬಾರ್ದು. ಆ ತರ ಇದ್ರೆ ಧರ್ಮ ಕಾಪಾಡುತ್ತೆ. ನಾವ್ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕಾದ್ರೆ, ಒಂದ್ MLA ಆರಿಸ್ಬೇಕಾದ್ರೆ ನಾವ್ ನೋಡೋದೇ ಆ ತರ. ಅವನ ಹತ್ರ ತೋಟ ಇದೆ, ದುಡ್ಡಿದೆ, ಕಾರ್ ಇದೆ, ಬಂಗ್ಲೆ ಇದೆ ಅಂತೇಳಿ ಇದನ್ನೇ ಯೋಚನೆ ಮಾಡೋದು ನಾವು. ಯಾರೋ ಬಡ ಕುಟುಂಬದ ಯಾರೋ ನಿಂತಿದ್ದಾನೆ, ಅವ್ರಿಗೆ ಯಾರು ಸಪೋರ್ಟ್ ಮಾಡೋದು. ಯಾಕಂದ್ರೆ ಅವ್ನು ನ್ಯಾಯವಾಗಿ ಇರ್ತಾನೆ, ಅವನ ಹತ್ರ ದುಡ್ಡು ಇರಲ್ಲ, ಏನು ಇರಲ್ಲ. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಅವನ ಹತ್ರ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ ವೋಟ್ ಮಾಡ್ಬಿಡ್ತೀವಿ. ಆದ್ರೆ ಲಾಸ್ಟ್ ಅಲ್ಲಿ ಅಂತ ಬಂದ್ರೆ ಜನಗಳಿಗೆ ಅವನ ಹತ್ರನೂ ಬರಲ್ಲ. ನೋಡಿ, ದುಡ್ಡಿದೆ, ಎಲ್ಲ ಇದೆ, ಬಂಗ್ಲೆ ಇದೆ, ಕಾರ್ ಇದೆ ಅಂತ ವೋಟ್ ಹಾಕಿ ಗೆಲ್ಸಿದವ್ರು ಇದೇ ತರ ರೋಡೇ ಮಾಡೋದು. ನೋಡಿ, ಈ ತರ ರೋಡ್ ಮಾಡಿದ್ರೆ ನಮ್ ಗಾಡಿನೂ ಸೇಫ್ಟಿಗೂ, ಅವ್ರು ಮಾಡಿದ್ಕು ಸಮಾಧಾನ, MLA ಆಗಿದ್ಕು ಅವ್ರಿಗೊಂದು ಗೌರವ ಎಲ್ಲ ಬರುತ್ತಾ. ಈ ತರ ಕೆಲಸ ಮಾಡ್ಬೇಕು. ಆದ್ರೆ 1 ಕಿಲೋಮೀಟರ್ ಎಲ್ಲ ಮಾಡಿಸ್ಬಿಡ್ಬೇಡ್ರಿ. ಅಲ್ಲಾಲೆ ಮುಂದಾಲೆ ಅದೇ ತರ ರೋಡೆ. MLAಗಳು ಹೆಂಗೆ ಅಂದ್ರೆ, ಮೇಲ್ ನೋಡಕ್ ಮಾತ್ರ ಬಿಳೆ ಬಟ್ಟೆ ಇರುತ್ತೆ, ಕಡೆ ಎಲ್ಲ ಉಳ್ಕನೆ ಇರುತ್ತೆ. ಆ ತರ ಅವ್ರ ಬುದ್ಧಿ. ಅದಕ್ಕೆ ಈ ತರ ರೋಡ್ ಎಲ್ಲ ಕೆಟ್ಟೋದ್ರು ಮಾಡ್ಸೋದಿಲ್ಲ. ಯಾರೋ ಒಬ್ಬೊಬ್ರು ಮಾಡಿಸ್ತಾರೆ, ಎಲ್ಲರಿಗೂ ಅಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮಾತಾಡೋದು, ಹೆಣ್ಣು, ಹೊನ್ನು, ಮಣ್ಣು, ಈ 3ರಿಂದೇ ನಾವು ಬೀಳ್ಬಾರ್ದು, ಅದ್ ನಮ್ಮಿಂದ ಬಿದ್ದರೆ ಬಿಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇವಾಗ ಏನ್ ಹೇಳ್ಬೇಕಂದ್ರೆ, ಹೆಣ್ಣು, ಹೊನ್ನು, ಮಣ್ಣು, ಅದ್ರ ಜೊತೆಗೆ ಎಣ್ಣೆ ಹಿಂದೆ ಬೀಳ್ಬಾರ್ದು, ಮತ್ತೆ MLA ಹಿಂದೆ ಬೀಳ್ಬಾರ್ದು. ಎಲ್ಲ ಹಿಂದೆ ಬಿದ್ರೆ ಮನುಷ್ಯ ತಾನಾಗಿ ಹಾಳಾಗ್ತಾನೆ. ರೈತರ ಮಕ್ಳಿಗೆ ಏನಾದ್ರು ಚಾಲೆಂಜ್ ಹಾಕಿದ್ರೆ ಎಲ್ಲಾ ಚಾಲೆಂಜ್ ರೆಡಿಯಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಬದುಕಕ್ ಗೊತ್ತಿರುತ್ತೆ, ಶೋಕಿ ಮಾಡಕ್ ಗೊತ್ತಿರುತ್ತೆ. ಆದ್ರೆ ಇವತ್ತು ರೈತನ ಮಗ ರೈತ ಆಗ್ತಾ ಇದ್ದಾನೆ, ಹೆಮ್ಮೆಯಿಂದ ರೈತ ಅಂತ ಹೇಳ್ತಾನೆ. ಆದ್ರೆ MLA ಮಗ ಎಂದು ರೈತ ಆಗ್ತೀನಿ ಅಂತ ಎಂದೂ ಬಂದಿಲ್ಲ. MLA ಮಗ MLAನೇ ಆಗ್ಬೇಕು, ಇಲ್ಲ MP ಆಗ್ಬೇಕು,
ಇಲ್ಲೇನೋ ಮುಂದೆ ಅವ್ರಿಗೇನು ಒಟ್ಟಾರ ದುಡ್ಡು ಮಾಡ್ಬೇಕಷ್ಟೇ. ದುಡ್ಡು ಬಿಟ್ರೆ ಏನು ಬೇಕಾಗಿಲ್ಲ. ಈ ರಾಜಕಾರಣಿಗಳು ಮುಂಚೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಓಟಿಗೋಸ್ಕರ ಕಾಲ್ ಹಿಡಿತಾರೆ, ಕೈ ಹಿಡಿತಾರೆ, ಎಲ್ಲ ಮಾಡ್ತಾರೆ, ಎಣ್ಣೆ ಕೊಡ್ತಾರೆ. ಆದ್ರೆ ಅವ್ರು ಗೆದ್ರು ಅಂತ ಗೊತ್ತಾಯ್ತು ಅಂತ ಅಂದ್ಮೇಲೆ ಸಪೋರ್ಟ್ ಮಾಡಿದ್ರು ಅವ್ರನ್ನ ಹತ್ರನೇ ಬಿಡ್ಕೊಂಬಲ್ಲ. ಆತರ ಎಲೆಕ್ಷನ್ ಇದ್ದಾಗ ಮನೆ ಹತ್ರ ಬರ್ತಾರೆ, ವಿಡಿಯೋ ಮಾಡಿಸ್ತಾರೆ, ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿಸ್ತಾರೆ, ಸಾಂಗ್ಗಳು ಮಾಡ್ತಾರೆ ಅಕ್ಷತೆಗಳ ಮೇಲೆ. ಅದೇ ಏನಾದ್ರು ಆ ಊರಲ್ಲಿ ರೋಡ್ ಕೆಟ್ಟಾಗ ಏನಾದ್ರು ಒಂದು ಕೆಲಸ ಹಾಕ್ಬೇಕಾದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಾಕಿದ್ರೆ ಅವ್ರು ಅರೆಸ್ಟ್ ಆಗ್ತಾರೆ, ಇಲ್ಲಾಂದ್ರೆ ವಿಡಿಯೋ ಡಿಲೀಟ್ ಮಾಡ್ತಾರೆ, ಇಲ್ಲಾಂದ್ರೆ ಭಯ ಹುಟ್ಟಿಸ್ತಾರೆ. ಈ ತರ ಮಾಡ್ತಾರೆ ರಾಜಕಾರಣಿಗಳು. ದುಡ್ಡಿದೆ, ಇನ್ಫ್ಲೂಯೆನ್ಸ್ ಇದೆ ಅಂತ ಅನ್ಕೊಂಡಿರ್ಬೋದ ಅವರು. ಆದ್ರೆ ಓಟ್ ಹಾಕಿರೋರು ಏನಾದ್ರು ತಿರುಗ್ ಬಿದ್ರು ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಪಿಂಡ ಬಿಡೋದಕ್ಕೆ ಒಂದು ಮೂಳೆ ಸಿಗಲ್ಲ. ಆ ತರ ಮಾಡಕ್ ಬಿಡ್ತಾರೆ. ನಾವು ಜನಗಳಿಗೆ ಏನ್ ಹೇಳೋದು ಅಂತಂದ್ರೆ ಆ ಟೈಮ್ ಬಂದಾಗ್ಲೇ ನಮ್ಮ ಯೋಚನೆ ಆಗಿರ್ಬೇಕು. ಯಾವ ತರ ಯೋಚನೆ ಮಾಡ್ಬೇಕು, ಯಾರನ್ನ ಆರಿಸ್ಬೇಕು ಅಂತ ನಮಗೆ ನಮ್ಮ ಬುದ್ಧಿ ನಮ್ಮ ಇದ್ರಲ್ಲಿ ಬಂದ್ರೆ, ಯಾರ ಮಾತು ಕೇಳ್ದಂಗೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ರೆ ನಾವು ಪಕ್ಕ ಒಂದು ಒಳ್ಳೆ ರಾಜಕಾರಣಿ, MLA, MP ಗಳು, CM ಕ್ಯಾಂಡಿಡೇಟು, PM ಎಲ್ಲ ತತ್ತೀವಿ. ಅದೇ ನಾವು ಎಣ್ಣೆ ಎಂಡ ಅಂತ ಆದ್ರೆ ಹೋದ್ರೆ ಲಾಸ್ಟ್ ಅಲ್ಲಿ 5 ವರ್ಷ ಅದನ್ನೇ ಮಾಡ್ಕೊಂಡು ಇದ್ಬಿಡ್ಬೇಕು ನಾವು. ಆ ತರ ಮಾಡ್ಬಿಡ್ತಾರೆ. ನಮ್ ಜನಗಳದ್ದು ಇನ್ನೊಂದು ಏನಂದ್ರೆ ಅಭ್ಯಾಸ, ಇರೋರಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ಅವ್ರಿಗೇನು ಮೇಯ್ನು ದುಡ್ಡೇ ಇಂಪಾರ್ಟೆಂಟ್. ಆ ತರ ಇರ್ತಾರೆ. ದುಡ್ಡು ಜೀವನಕ್ಕೆ ಇಂಪಾರ್ಟೆಂಟೇ ಇಲ್ಲ ಅಂತ ಹೇಳಲ್ಲ, ಆದ್ರೆ ದುಡ್ಡೇ ಜೀವನ ಆಗ್ಬಾರ್ದು. ನಾವೆಲ್ಲ ಹುಟ್ಟೋ ಮಕ್ಳಿಗೂ ದುಡ್ಡು ದುಡ್ಡು ಅಂತ ಹೇಳ್ತಾ ಹೋದ್ರೆ ಅವ್ರಿಗೂ ಅದೇ ಆಸೆ ಹುಟ್ಟಿಸ್ತಾ ಹೋದ್ರೆ ಮುಂದೆ ಬೆಳೆಯೋನಿರಲ್ಲ, ಬಿತ್ತೋನಿರಲ್ಲ, ಬರೀ ದುಡ್ಡೇ ತಿನ್ಬೇಕಾಗುತ್ತೆ ಒಂದ್ ಟೈಮಲ್ಲಿ. ಆ ತರ ಆಗ್ಬಿಡುತ್ತೆ. ಮಗು ಇದ್ದ ಅವನಿಗೆ ಸಂಸ್ಕಾರ ಅನ್ನೋದನ್ನ ಕಲ್ಸಿದ್ರೆ ದುಡ್ಡು ಎಷ್ಟೇ ಇದ್ರು ಅವನ ಸಂಸ್ಕಾರದಿಂದ ಬೆಳೆದ ಅಂತಂದ್ರೆ ಅವನಲ್ಲಿ ಎಲ್ಲಾ ಶಕ್ತಿನೂ ಇರುತ್ತೆ. ಎಲ್ಲಾರನ್ನೂ ಎದುರಿಸೋ ಶಕ್ತಿನೂ ಅವನಲ್ಲಿ ಒಬ್ಬನಲ್ಲೇ ಇರುತ್ತೆ. ಆದ್ರೆ ಆ ವಾದಿ ತಪ್ಪಿಸ್ತಾ ಇರೋದೇ ಅವ್ರ ತಂದೆ ತಾಯಿಗಳು, ಜನಗಳೇ ಜಾಸ್ತಿ. ನಮ್ ಜನಗಳ ಮೈಂಡ್ ಸೆಟ್ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ ಸಾಯಂಕಾಲವರೆಗೂ 500 ದುಡಿ, ಆಮೇಲೆ ಬಾರಿಗೆ ನಡಿ, ಒಂದ್ 60-90 ಬಿಡ್ಕೊಂಡು ಎಲ್ಲ ನಾವು ಹೋಗಿ ಫಾಸ್ಟ್ ನಡಿ ಅನ್ನಂಗೆ ಆಗ್ಬಿಟ್ಟಿದೆ. ಈ ಜನಗಳಿಗೂ MLA-ಗಳಿಗೂ ಇರೋ ವ್ಯತ್ಯಾಸ ಒಂದ್ ಸ್ವಲ್ಪ ನೋಡಿದ್ರೆ ಒಂದ್ ಕಥೆ ನೆನಪಾಗುತ್ತೆ. ಕತ್ತೆ ಮತ್ತೆ ಅರಸ ಅಂತ ಆ ಕಥೆ ಹೆಸರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕತ್ತೆ ಮಾಡೋ ತರ ಕೆಲಸ ಎಲ್ಲ ಜನಗಳ ತರ MLA-ಗಳು ಮಾಡಿಸ್ಕೊಂತಾರೆ. ಲಾಸ್ಟಲ್ಲಿ ಅರಸನ್ ತರ ಇರ್ತಾರೆ. ಅವ್ರಿಗೇನು ಹಾಳಾಗಂಗಿಲ್ಲ, ಕೆಟ್ಟೋಗೋದು ಯಾವ್ದು ಇಲ್ಲ, ಬಿತ್ತೋದಿಲ್ಲ, ಬೆಳೆಯೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಕಥೆನೇ ಜ್ಞಾಪಕ ಬರುತ್ತೆ ನನಗೆ. ಹಾಗೆ ಒಂದು ಗಾದೆ ಮಾತು ಕೂಡ ಹೇಳ್ತಾರೆ, ಹಾಳಾಗಿ ದುಡಿ ಅರಸನಾಗಿ ಮೆರಿ ಅಂತ. ಅಲ್ಲಿ ಹಾಳಾಗಿ ದುಡ್ದಿರೋ ಕತ್ತೆ ಎಂದೂ ಅರಸ ಆಗಲ್ಲ. ಅದು ಕೆಲಸ ಮಾಡ್ಕೊಟ್ಟಿರೋ ಅರಸ ಆಗ್ತಾನೆ ಹೊರ್ತು ಕತ್ತೆ ಎಂದು ಅರಸ ಆಗಲ್ಲ. ಜನಗಳ ಮೈಂಡ್ ಸೆಟ್ ಹೆಂಗೆ ಅಂತಂದ್ರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದ್ ಮಾತಾಡಿ ಅಂತ ಹೇಳ್ತಾರೆ. ಕೊಡೋಕ್ಕಿಂತ ಮುಂಚೆ ಅವರೇ ಹೇಳೇ ಕೊಡ್ತಾರೆ. ಕೈ ಕೊಟ್ಟಾಗ ಅದು ಅವ್ರ ಆಲೆ ಮನ್ಸಲ್ಲೇ ಚೇಂಜ್ ಮಾಡಿರ್ತಾರೆ. ಕೊಡೋಕ್ಕಿಂತ ಮುಂಚೆನೆ ಆಲೆ ಬೈಕೊಂಡಿರ್ತಾರೆ ಒಳಗೆ. ಆ ತರ ಮನ್ಸು. ಅದನ್ನೇ ಪರಿಶುದ್ಧವಾದ ಮನ್ಸಿಂದ ಕೊಟ್ರೆ ಯಾರು ಸಣ್ಣವರಾಗಲ್ಲ, ಯಾರು ದೊಡ್ಡರಾಗಲ್ಲ, ಎಲ್ಲರೂ ಒಳ್ಳೆ ಮಾತೇ ಆಡ್ತಾರೆ. ಅದೇ ಯುಗಾದಿಯಲ್ಲಿ ಬೇವು ಬೆಲ್ಲ ಕೊಡ್ತಾರೆ. ಬದುಕು ಸಿಹಿಯಾಗಿರ್ಲಿ, ಕಹಿಯಾಗಿರ್ಲಿ, ಎರಡೂ ಇರ್ಲಿ ಅಂತ ಕೊಡ್ತಾರೆ. ಆದ್ರೆ ನಮ್ಗೆ ಆರ್ಸಿ ಬರೀ ಬೇವೆ ಹುಡುಕಿ ಕಹಿ ಇರ್ಲಿ ಅಂತ ಹೇಳಿ ಬರೀ ಅದನ್ನೇ ಕೊಟ್ಟು ಮನ್ಸಲ್ಲೇ ಬೈಕೊಂಡು ಕೊಡ್ತಾರೆ. ನಮ್ ಜನಗಳ ಯೋಚನೆಯಿಂದ ದುಡ್ಡು ಹೋಗ್ಬೇಕು, ದುಡ್ಡಿನ ಮೈಂಡ್ ಸೆಟ್ ಹೋಗ್ಬೇಕು, ಆಸ್ತಿ ಮೈಂಡ್ ಸೆಟ್ ಹೋಗ್ಬೇಕು, ಇರಬೇಕು, ಚೆನ್ನಾಗಿರ್ಬೇಕು, ರಾಜನ್ ಗತ್ತಲ್ಲೇ ಇರಬೇಕು. ಆದ್ರೆ ಇದೆಲ್ಲ ಇದ್ರೆ ರಾಜನ್ ಗತ್ತಿರುತ್ತೆ ಅಂತ ಅಲ್ಲ. ಏನು ಇಲ್ಲದೆ ಇದ್ರೂ ಕೂಡ ರಾಜನ್ ತರ ಇರ್ಬೋದು. ಇದೆಲ್ಲ ಜನಗಳ ಮೈಂಡ್ ಸೆಟ್ ಇಂದ ಹೋದ್ರೆ ಮಕ್ಳಿಗೆಲ್ಲ ಸಂಸ್ಕಾರ ಇಂಥದೆಲ್ಲ ಹೇಳ್ಕೊಟ್ರೆ ನಮ್ಮ ದೇಶ ಎಲ್ಲೋ ಇರುತ್ತೆ ಇನ್ನ.